ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಎಐ ಆಪ್. ಗ್ರಾಮೀಣ ನಗರ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣ ಅವಕಾಶ. ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅಭಿವೃದ್ಧಿಪಡಿಸಿದ ಎಐ ಆಧಾರಿತ ಕಲಿಕಾ ತಂತ್ರಜ್ಞಾನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯಾರ್ಥಿಗಳ ನಡುವಿನ ಶಿಕ್ಷಣ ಅಂತರವನ್ನು ಕಡಿಮೆ ಮಾಡುವ ಮಹತ್ವದ ಹೆಜ್ಜೆಯಾಗಿ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಕರ್ನಾಟಕದ ಪದವಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ಎಐ ಆಧಾರಿತ ಸ್ವಯಂ ಕಲಿಕಾ ಆಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಆಪ್ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಯತ್ನಗಳಿಗೆ ಪೂರಕವಾಗಿದ್ದು ಬಿಎ, ಬಿಕಾಂ, ಬಿಎಸ್ಸಿ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಾವು ಬೇಕಾದ ವಿಷಯಗಳು, ಅಧ್ಯಯನ ಸಾಮಗ್ರಿಗಳು ಮತ್ತು ಉತ್ತರಗಳನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡಲಿದೆ. ಎಐ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಯ ಸಾಮರ್ಥ್ಯವನ್ನ ವೃದ್ಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್, ಈ ಎಐ ಆಪ್ನ ವಿನ್ಯಾಸ ಬಹುತೇಕ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ ಎಂದು ಹೇಳಿದರು. ಎಐ ತಂತ್ರಜ್ಞಾನ ಬಳಕೆಯಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸುಲಭವಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಬಹಳ ಸಹಾಯಕವಾಗಲಿದೆ ಎಂದು ಅವರು ಹೇಳಿದರು. ಈ ಆಪ್ ಅನ್ನು ಮೊಬೈಲ್, ವಾಟ್ಸ್ಆಪ್ ಹಾಗೂ ಡೆಸ್ಕ್ಟಾಪ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸಬಹುದಾಗಿದ್ದು ಡಿಜಿಟಲ್ ಸೌಲಭ್ಯ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೂ ಇದು ಅನುಕೂಲಕರವಾಗಿದೆ. ವಿದ್ಯಾರ್ಥಿ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಮುಖ್ಯ ಅಂಶವಾಗಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಂಸ್ಥೆಗಳಿಗೆ 50 ಲಕ್ಷ ಮೌಲ್ಯದ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ವಿತರಿಸಿದ್ದಾರೆ. ದೇಶಾದ್ಯಂತ ಇಂತಹ ಶಿಕ್ಷಣಾಭಿವೃದ್ಧಿ ಯೋಜನೆಗಳನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಹೊಂದಿದ್ದಾರೆ. ಈ ಯೋಜನೆ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಗೇಮ್ ಚೇಂಜರ್ ಆಗಿ ಪರಿಣಮಿಸಲಿದೆ. ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳು ವಾಣಿಜ್ಯ, ವಿಜ್ಞಾನ, ಕಲಾ ಹಾಗೂ ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿಯಲು ಇದು ಸಹಕಾರಿಯಾಗಲಿದೆ. ತಾಂತ್ರಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ನೀಡಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಸಿದ್ಧಗೊಳಿಸುವ ದೃಷ್ಟಿಯನ್ನು ಹೊಂದಿದ್ದಾರೆ. ಅವರ ವಿಶಿಷ್ಟ ಸಾಧನೆಗಳಿಗೆ ಮಾನ್ಯತೆ ನೀಡಿ ಎಐ ಮತ್ತು ಡಿಜಿಟಲ್ ಫಾರೆನ್ಸಿಕ್ ಕ್ಷೇತ್ರದ ಸ್ಥಾಪಕ ಪಿತಾಮಹ ಎಂಬ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಟಿ. ನರಸೀಪುರ ತಾಲೂಕಿನ ಹೆಮ್ಮಿಗೆ ಗ್ರಾಮದ ಮೂಲದವರು ಆದ ಅವರು ಶ್ರೀರಾಮಪುರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು 1970ರಲ್ಲಿ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಒದಗಿಸುವುದು ತನ್ನ ಧ್ಯೇಯ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಸ್ಐಟಿ ಶಿಕ್ಷಣ ಸಂಸ್ಥೆಗಳ ಹಿರಿಯ ಸಲಹೆಗಾರ ಕೈಲಾಶ್ ಶಿವನಗಿ, ಎಐ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ. ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ಸಿಗಲಿವೆ ಎಂದು ಹೇಳಿದರು. ಈ ಎಐ ಆಧಾರಿತ ಪ್ರಯತ್ನವು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನಾಧಾರಿತ ಸಮಾನ ಶಿಕ್ಷಣ ವ್ಯವಸ್ಥೆಗೆ ಹೊಸ ದಾರಿ ತೆರೆದಿದೆ. ಸೊ ಈಗ ಅದೆಲ್ಲ ಆಯ್ತನಪ್ಪ. ಇವಾಗ ಕರ್ನಾಟಕಕ್ಕೆ ಹೇಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತ. ಕರ್ನಾಟಕಕ್ಕೆ ಏನು ಮಾಡಿದ್ದೀನಿ ಅಂದರೆ, ನಾನು 4-5 ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸು ಶುರು ಮಾಡಿದ್ದೀವಿ. ಹಿಂದೆನೂ ಮಾಡಿದ್ದೆ ನಾನು ಬಂದಾಗ. ಒಂದು ಇಂಪಾರ್ಟೆಂಟ್ ಏನು ಮಾಡಿದ್ದೀವಿ ಪ್ರಾಜೆಕ್ಟು ಅಂದರೆ, ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟು ಫಾರ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಇನ್ನೇನು ಶುರುವಾಗ್ತಾ ಇದ್ದೆ, ಇವರು ಕೈಲಾಶು ಇದ್ದಾರೆ. ಏನು ಮಾಡ್ತಾಯಿದ್ದೀವಿ ಅಂತ ಮಾಡಿದ್ದೀವಿ ಹಿಂದೆನೂ ಮಾಡಿದ್ದೀನಿ. ಬಟ್ ಇದು ಮಾಡೋದು ಏನು ಹೇಳ್ತೀನಿ ಅಂದರೆ, ಇವಾಗ ಕಾಲೇಜು ಬಿಕಾಮು, BSು ಇದೆಲ್ಲ ಇದೆಯಲ್ಲ, ಅವ್ರಿಗೇನಾಗಿದೆ, ಕೆಲವು ಹುಡುಗರು ಚೆನ್ನಾಗಿ ಕಲ್ತ್ಕೊಳ್ತಾರೆ, ಬಟ್ ಕೆಲವರು ಸರಿಯಾಗಿ ಕಲ್ತ್ಕೊಳ್ಳಲ್ಲ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಪೈಲಟ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಮಾಡಿ, ಸೆಲ್ಫ್ ಲರ್ನಿಂಗ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ನೀವು ಟ್ಯೂಟರ್ನ ಇಟ್ಕೊಂಡ್ರೆ ಅವನು ಬಂದು ಎಲ್ಲ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ, ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರೋಗ್ರಾಮ್ ಮಾಡಿ, ಒಬ್ಬನಿಗೆ ಬೇಕಾದರೆ ಒಬ್ಬ ಸ್ಟೂಡೆಂಟು ಕಾಮರ್ಸು, ಇಂಜಿನಿಯರಿಂಗು, ಕ್ವಾಂಟಮ್ ಕಂಪ್ಯೂಟಿಂಗ್ ಏನೇನಿದೆ ಎಲ್ಲ ರೆಡಿಯಾಗಿದೆ. ಇವಾಗ ರೆಡಿ ಅಂದರೆ, ಇವಾಗ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೋಗ್ತಾ ಇರೋದು ವಿಧಾನಸೌಧಕ್ಕೆ. ಅಲ್ಲಿ ಹೋಗಿ ಅದನ್ನು ಮಾಡಿ ನಾನು ಅದೊಂದು ಮೇಜರ್ ಕಾಂಟ್ರಿಬ್ಯೂಷನ್ನು ವಿತ್ ಕೈಲಾಶ್ ಅಂತ ಅವ್ರ ಜೊತೆಗೆ ಮಾಡಿ ಒಂದು ಸೆಲ್ಫ್ ಡ್ರಿವನ್
ಆಟೋಮೇಟೆಡ್ ಅಂದರೆ ಎ ಐಯಿಂದ ಲರ್ನಿಂಗ್ ಅದೇ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ತಂತ್ರಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರಿಗೂ ರೀ ಸ್ಟೂಡೆಂಟ್ಸು ಬಿ ಇನಲ್ಲಿ ತೊಗೊಂಡ್ರೆ ಫಸ್ಟ್ ಇಯರ್ ಬಿ ಇ, ಸೆಕೆಂಡ್ ಇಯರ್ ಬಿ ಇ, ಥರ್ಡ್ ಇಯರ್ ಬಿ, ಇಂಜಿನಿಯರಿಂಗ್ ಕಾಲೇಜ್ ಆಲ್ ಪ್ರೊಫೆಷನಲ್ಲು, ಇಂಜಿನಿಯರಿಂಗು, ಕಾಮರ್ಸು, ಬಿ ಎಸ್ ಸಿ ಎಲ್ಲದಕ್ಕೂ ಇದು ಮಾಡಿಬಿಟ್ರೆ ಆಗುತ್ತೆ. ಅದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಹೇಳ್ರಿ ನೀವು ಪೇಪರ್ನಲ್ಲಿ. ಈಗ ಅಲ್ಲೊಬ್ಬರು ಡಾಕ್ಟರ್ ಖುಷ್ಬು ಅಂತಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಯಾವುದು ಎಜುಕೇಷನ್ ಡಿಪಾರ್ಟ್ಮೆಂಟು. ಇವಾಗ ಪ್ರಾಸೆಸ್ ಆಗ್ತಾ ಇದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ನಾನು ಅಮೇರಿಕಾದಲ್ಲಿ ಭಾಳ ದಿನ ಮಾಡಿದ್ದೀನಿ. ನನಗೆ ಇಲ್ಲಿ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ. ನಂಗೆ ಟೈಮ್ ಇಲ್ಲ ಗೊತ್ತು. ಯಾಕೆಂದರೆ ನನಗೆ ನಾಳೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಮೊನ್ನೆ ಹೋದ್ವಿ, ಎಲ್ಲ ರೆಡಿ ಆಗುತ್ತೆ, ಒಂದು ವೀಕ್ ಅಂದರು. ನಾನು ಇನ್ನೂ ಆಗಿದೆಯೋ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು ಸರ್, ಇದು ಅಪ್ರೂವ್ ಆಗಬೇಕು, ಇದು ಅಂದರು. ಆಯ್ತೇನಪ್ಪ. ಸೊ ಅದು ಮೇಜರ್ ಕಾಂಟ್ರಿಬ್ಯೂಷನ್ ನೋಡ್ಬಿಡಿ. ಆಮೇಲೆ ನಾನು ದುಡ್ಡು ತೊಗೊಳಲ್ಲ, ಪ್ರೋಬೋನೋ. ಸೊ ನಾವು ಕೈಲಾಶ್ ಅಂತ ಅವ್ರ ಜೊತೆಗೆ ಸೇರಿಕೊಂಡು ಇದನ್ನು ಮಾಡ್ತೀವಿ. ವಿತಿನ್ 2 ಮಂತ್ಸ್ನಲ್ಲಿ ಡೆಲಿವರಬಲಿ ಕೊಟ್ಬಿಡ್ತೀನಿ. ಅದು ಹೇಳ್ರಿ ಪೇಪರ್ನಲ್ಲಿ. ನಾನು ಚೀಫ್ ಮಿನಿಸ್ಟ್ರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದು ಹೇಳಿ, ಇದು ಇಂಪಾರ್ಟೆಂಟ್. ಏಕೆಂದರೆ ಇದು ಸೆಲ್ಫ್ ಟ್ಯೂಟ್ರಿಂಗ್ ಬೇಕೇ ಬೇಕು. ವಿತ್ ಮಿನಿಮಲ್ ಕಾಸ್ಟ್ ಅವ್ರು ಏನಾದ್ರು ಕೊಟ್ಕೊಳ್ಳಿ. ಬಟ್ ನಾವೆಲ್ಲ ಕೊಟ್ಬಿಡ್ತೀವಿ. ಕಾಮರ್ಸಿಗೆ ಕೊಡ್ತೀವಿ, ಇಂಜಿನಿಯರಿಂಗ್ ಕೊಡ್ತೀವಿ, ಆಮೇಲೆ ಬಿ ಎಸ್ ಸಿ ಕೊಡ್ತೀವಿ. ಆಲ್ ಆಫ್ ದೋಸ್ ಥಿಂಗ್ಸ್ ವಿ ವಿಲ್ ಗೆಟ್ ರೆಡಿ. ಅದು ಇವಾಗ ಆಗೋಗಿದೆ. ಅಲ್ಲೊಂದು ಇದೆ, ಕಾಪಿ ತಗೊಳ್ಳಿ. ಇಲ್ಲ, ಇನ್ಸ್ಟಿಟ್ಯೂಟ್ ಅಲ್ಲ, ನಾನು ಇಲ್ಲೇ ಮನೇಲೂ ಮಾಡ್ತಿದ್ದೀನಿ. ಆಮೇಲೆ ಜಾಯಿಂಟ್ಲಿ ವಿತ್ ಅವರ್ ಫ್ರೆಂಡ್ ಕೈಲಾಶ್, ಇವ್ರದೇ ಒಂದು ಸಿದ್ಧಾರ್ಥ, ಅವರು ಕೂತ್ಕೊಳ್ತಾರೆ. ತಗೊಳ್ಳಿ ಪಿಕ್ಚರು. ಇದನ್ನು ಫ್ರಂಟ್ ಲೈನ್ ತೋರಿಸಿ ಸರ್ ನೀವು. ಯಾಕೆ ಗೊತ್ತಾ, ಇಲ್ಲಿ ಹೇಳ್ತೀನಿ ಕೇಳಿ. ಇವಾಗ ನೀವು ಒಂದು ನಿಮಿಷ ಹೇಳಿ. ಬಟ್ ಏನು ಅಂದರೆ, ನೀವು ನ್ಯೂಸ್ ಮೀಡಿಯಾ ಶುಡ್ ಚೇಂಜ್ ದಿ ವರ್ಲ್ಡ್. ಓಕೆ, ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಇದರ ಹೇಳ್ತೀನಿ, AI ಎನೇಬಲ್ಡ್ ಸೆಲ್ಫ್ ಲರ್ನಿಂಗ್ ಡಿಜಿಟಲ್ ಟ್ಯೂಟರ್ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ನಾವು ಬ್ಯಾಚುಲರ್ ಆಫ್ ಸೈನ್ಸು ಎಲ್ಲದಕ್ಕೂ ಮಾಡಿದ್ದೀವಿ. ಆಯ್ತಲ್ಲಪ್ಪ. ಏನು ಬೇಸಿಕಲಿ ನಾವು ಮಾಡ್ತೀವಿ ಅಂದರೆ, ಇವಾಗ ಏನಾಗಿದೆ ಅಂದರೆ, ನನಗೆ ಪ್ರಕಾರ ಈ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್, ದೇ ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಟ್ರಾನ್ಸ್ಫರ್ಮೇಷನ್. ಆಸ್ ಮಚ್ ಆಸ್ ಐ ಅಂಡರ್ಸ್ಟ್ಯಾಂಡ್, ಕೈಲಾಶ್ knows more about it, because the expansion of digital infrastructure is going very high. ಎಲ್ಲ ಯೂನಿವರ್ಸಿಟಿನಲ್ಲೂ. ಸೊ significant of this expansion is very, very important. And this kind of tutor, self-learning tutor, is very, very critical for any institutions in the world, but more so for Karnataka, because I am interested. I come from Karnataka. ಆಯ್ತೇನಪ್ಪ. ಇದೇನು ನೋಡಿ, ಒಂದು ಎಕ್ಸಾಂಪಲ್ ಕಾಮರ್ಸ್ನವ್ರಿಗೆ, ಅವ್ರಿಗೆ ಅಕೌಂಟಿಂಗ್ ತಿಳ್ಕೊಬೇಕು, ಟ್ಯಾಕ್ಸೇಷನ್ ತಿಳ್ಕೊಬೇಕು, ಬ್ಯಾಂಕಿಂಗ್ ಗೊತ್ತಾಗಬೇಕು, ಆಡಿಟಿಂಗ್ ಗೊತ್ತಾಗಬೇಕು, ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಸೊ ನಮ್ಮದು ಪ್ರಪೋಸಲ್ ಇದೆಯಲ್ಲ ಇಲ್ಲಿ, ಇಟ್ ವಿಲ್ ಇಂಟ್ರಡ್ಯೂಸ್ ಎವ್ರಿಥಿಂಗ್ ಆರ್ಟಿಫಿಷಿಯಲಿ ಎನೇಬಲ್ಡ್ ಟ್ಯೂಟ್ರಿಂಗ್. ನೀವೇನು ದುಡ್ಡು ಕೊಟ್ಟು ಅಲ್ಲಿ ಟ್ಯೂಟ್ರಿಂಗ್ ಮಾಡಬೇಕಾಗಿಲ್ಲ ರೀ ಅಲ್ಲಿ, ಬಿಕಾಸ್ ಟ್ಯೂಟ್ರಿಂಗ್ ಸಿಸ್ಟಮ್ಸ್ ಇದೆ. ಬಟ್ ಇದು ನಾವು ಡೆವಲಪ್ ಮಾಡೋದು, ದಿಸ್ ಒನ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ಸೆಲ್ಫ್ ಟ್ಯೂನಿಂಗ್ ವಿ ಹ್ಯಾವ್ ಬ್ಯಾಚುಲರ್ ಆಫ್ ಸೈನ್ಸ್, ವಿ ಹ್ಯಾವ್ ಬ್ಯಾಚುಲರ್ ಫಾರ್ ಪ್ರೊಫೆಷನಲ್ ಡಿಗ್ರೀಸ್. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಹೇಗೆ ಒಂದೊಂದು ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪ್ರಾಜೆಕ್ಟು. ಈ ಥರ ನೀಡ್ ಬಂದುಬಿಟ್ರೆ AI ಲರ್ನಿಂಗ್ ಸಿಸ್ಟಮ್ಸು, ಕರ್ನಾಟಕ ವಿಲ್ ಬಿ ನಂಬರ್ 1. Every IAS officer is going to be from here. This is what we have to do. So ಅದಕ್ಕೋಸ್ಕರ this kind of self-tutoring is very, very critical. We have convinced the chief secretary. ಅವ್ರು ಕಾಲ್ ಮಾಡಿ ಖುಷ್ಬು ಅಂತ, ಇನ್ಫ್ಯಾಕ್ಟ್ ಒಂದು ವಾರದಲ್ಲಿ ನಿಮ್ಗೆ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅವ್ನು ಕರ್ಕೊಂಡು. ಏಕೆಂದರೆ ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಮ್ಮದು ಸ್ಟೂಡೆಂಟ್ ಪಾಪ್ಯುಲೇಷನ್ in Karnataka, everywhere, lot of them come from rural part of it. Rural navrige, they may have good teachers, bad teachers, we don't know. How can it help? But there are lot of ನನ್ನ ಪ್ರಕಾರ ಇರೋದು ಬ್ರೈಟ್ ಸ್ಟೂಡೆಂಟ್ಸು ರೂರಲ್, ಎಸ್ಪೆಷಲಿ ವಿಮೆನ್, ಭಾಳ ಗುಡ್. ಸೊ ಅವರಿಗೆ ಈ ಥರ ಒಂದು ಸೆಲ್ಫ್ ನೀಡೆಡ್ ಟ್ಯೂಟರಿಂಗ್ ಸಿಸ್ಟಮ್ ಇತ್ತು ಅಂದರೆ, ದೇ ಕ್ಯಾನ್ ಲರ್ನ್ one-on-one contact
ಲರ್ನ್ ಬೈ ಮಿಸ್ಟೇಕ್ಸ್ ಅದು ಹೇಳುತ್ತೆ ಅಲ್ಲೇ ಟ್ಯೂಟ್ರ್ ಇದು ಟೀಚರ್ ಥರ ಎಲ್ಲ ಹೇಳುತ್ತೆ ಹೋಯ್ತಲ್ಲ. ಇದಕ್ಕೆ ಕಂಪ್ಲೀಟು ಡಿಸೈನ್ ಮಾಡಿದ್ದೀನಿ ನಾನು, ಬೇಕಾದ್ರೆ ನಿಮಗೆ ಕೊಡ್ತೀನಿ ತೊಗೊಂಡೋಗಿ ಎಲ್ಲ ಹಾಕ್ಬಿಡಿ. ಯಾಕೆಂದರೆ